ಖಾಸಗಿ ಶಾಲಾ ಬಸ್ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದಾಗಿ ಎಲ್ಕೆಜಿ ವಿದ್ಯಾರ್ಥಿಯೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಬಳಿ ನಡೆದಿದೆ. 4 ವರ್ಷದ ಪ್ರಥಮ್ ಅರುಣ್ ಲಮಾಣಿ ಎಂಬ ಬಾಲಕ ಮೃತ ದುರ್ದೈವಿ. ಇವರು ದೊಡ್ಡೂರು ತಾಂಡಾ ನಿವಾಸಿ. ಪ್ರಥಮ್ ಶಿಗ್ಲಿ ಗ್ರಾಮದ ಲಿಟಲ್ ಹಾರ್ಟ್ ಸ್ಕೂಲ್ನಲ್ಲಿ ಎಲ್ಕೆಜಿ ವಿದ್ಯಾರ್ಥಿಯಾಗಿದ್ದ. ಮೃತ ಬಾಲಕನ ತಂದೆ ಭಾರತೀಯ ಸೈನಿಕ ಸೇವೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ರಜೆಯ ಮೇಲೆ ಸ್ವಗ್ರಾಮದಲ್ಲಿ ಇದ್ದರು. ಪ್ರಥಮ್ ಪ್ರತಿದಿನದಂತೆ ಶಾಲಾ ಬಸ್ನಲ್ಲಿ ಶಾಲೆಗೆ ತೆರಳುತ್ತಿದ್ದನು. ಆದರೆ ಶಾಲೆಯಿಂದ ಮರಳಿ ದೊಡ್ಡೂರು ತಾಂಡಾಕ್ಕೆ ವಿದ್ಯಾರ್ಥಿಯನ್ನು ಬಸ್ನಲ್ಲಿ ಕರೆತರಲಾಗಿತ್ತು. ಶಾಲೆಗೆ ಬೆಳಿಗ್ಗೆ ಹೆಂಗೋ ಹೊತ್ತು ಹೋಗ್ಯಾನ. ಅವತ್ತು ಆ ಕಡೆ ಮಧ್ಯಾಹ್ನ ಹುಡುಗ ಬರೋದು ಬಂದಿಂದ 200-300 ಕಿಲೋಮೀಟ್ರ್ 300 ಮೀಟ್ರ್ ಹಿಂದೆ ಹುಡುಗ ಬಿದ್ದಾನ. ಬಿದ್ರು ಅಲ್ಲಿ ಎಳ್ಕೊಂಡು ಬಂದು ಗಾಡಿಯಾಗ ಹಾಕೊಂಡು ಬಂದು ಓಡಿ ಹೋಗ್ಬಿಟ್ಟಾರೆ. ಎಲ್ಲರೂ ಕದಾಕಿ ಹೋಗ್ಬಿಟ್ಟಾರೆ ಹುಡುಗ ಬಂದು ಈಗ ಸುಮಾರು 3-4 ಗಂಟೆ 3 ತಾಸು ಆತು ಹುಡುಗಾಗಿ. ಶಾಲೆಯವರು ಬಂದಿಲ್ಲ, ಪ್ರಿನ್ಸಿಪಾಲ್ ಬಂದಿಲ್ಲ, ಟೀಚರು ಬಂದಿಲ್ಲ. ಎಲ್ಲರೂ ಪೊಲೀಸರು ಬಂದು ಗಲಗಲ ಅಂದಿಂದ ಬಂದಾರ. ಅವ್ರನ್ನ ಸ್ವಇಚ್ಛೆಲೆ ಬಂದಿಲ್ಲ. ಅವರು ಪೊಲೀಸರು ಗಲಗಲ ಕರೆದಾಗ ಬಂದಾರ. ಅವ್ರೇನೋ ಬಂದಿಲ್ಲ ಉಳ್ಕೊಳಕ್ಕೆ ಹೋಗಾಕತ್ತಾರ. ಆದ್ರೆ ಅವ್ರು ಹಂಗೆ ಮಾನ್ಯ ದೃಶ್ಯ ಮೆರಬೇಕಿತ್ತು. ಶಾಲೆ ಬಂದ್ ಮಾಡಿ ಅವ್ರ ಮಗ ಅವರು ಸ್ಟಾಫ್ ಎಲ್ಲರೂ ಓಡ್ ಬಂದು ನಿಂತಿದ್ರು. ನಾವು ಹೌದು ಮಾನ್ಯ ದೃಷ್ಟಿ ಚೆನ್ನಾಗಾಗಿತ್ತು ಘಟನೆ ಇದು, ಯಾರೇನು ಮಾಡೋಕ್ಕಾಗಲ್ಲ ಅಂತಿದ್ವಿ. ಆದ್ರೆ ಅವ್ರು ಹಂಗೆ ನಡ್ಕೊಂಡಿಲ್ಲ. ಆದ್ರೆ ಬಿಹೇವಿಯರ್ ನಡ್ಕೊಂಡಾರ. ಅವ್ರು ಸತ್ರ ಏನಾಗಬೇಕೈತಿ, ರೊಕ್ಕ ಕೊಟ್ರೆ ಶಂಟ ಸಮ ಅಂತ ಆ ಲೆಕ್ಕಕ್ಕೆ ಅವ್ರದಾರ ಕಮಿಟಿಯರ. ಬೇರೆ ಏನಿಲ್ಲ, ರೊಕ್ಕ ಕೊಟ್ರೆ ಎಲ್ಲ ಬರ್ತಾವ ಅನ್ನೋ ವಿಚಾರದಾಗ ಅವ್ರ ಅದಾರ. ನಾವು ₹1 ಕೊಡ್ತೀವಿ. ನಮ್ಮ ಮಗು ಸತ್ತಿದ್ ನಿಮಗೆ ಯಾವಾಗ ಗೊತ್ತಾತ್ರಿ? ನಮ್ಮ ಮಗು ಸತ್ತಿದ್ ಅರ್ಧ ತಾಸಿನ ಮುಂಚೆ ಗೊತ್ತಾಗೈತ್ರಿ. ಮತ್ತೆ ಅವ್ರು ಕಂಡಕ್ಟರ್ ಡ್ರೈವರ್ ಇರಲಿಲ್ಲ. ಡ್ರೈವರ್ ಎಲ್ಲರೂ ಗಾಡಿ ಬಿಟ್ಟು ಓಡ್ಬಿಟ್ಟಾರ. ನಾವು ಬರೋದ್ರಾಗ ಅವ್ರು ಇದ್ದಿದ್ರೆ ಇಲ್ಲೇ ಹಣ ಮಾಡ್ತಿದ್ವಿ, ಅವ್ರಿಗೆ ಸುಟ್ಟ ಬಿಡ್ತಿದ್ವಿ. ಮತ್ತೇನದ್ರದಾಗ ಈ ಮಗು ಯಾವ ಸ್ಕೂಲ್ ಹೋಗ್ತಿದ್ರಿ? ಲಿಟಲ್ ಆರ್ಟ್ ಸ್ಕೂಲ್ ಲಕ್ಷ್ಮೇಶ್ವರ ಶಿಗ್ಲಿ. ಏನ್ ಕಲಿತಾನ್ರಿ ಹುಡುಗ? ಆದರೆ ದೊಡ್ಡೂರು ಗ್ರಾಮದ ಹೊರವಲಯದ ವೇಳೆ ಬಸ್ ಬಾಗಿಲಿನಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾನೆ. ಆದರೂ ಬಸ್ ಸುಮಾರು 300 ಮೀಟರ್ ದೂರ ಕ್ರಮಿಸಿದೆ. ಆದರೂ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸುವ ಬದಲು ಸ್ಥಳದಲ್ಲಿಯೇ ಬಿದ್ದ ಮಗುವನ್ನು ಎತ್ತಿ ಮತ್ತೆ ಬಸ್ಗೆ ಹಾಕಿಕೊಂಡು ಯಾರಿಗೂ ಮಾಹಿತಿ ನೀಡದೆ ಬಸ್ ಅನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಉಳಿದ ವಿದ್ಯಾರ್ಥಿಗಳ ಸಮೇತವೇ ಯಾರೂ ಇಲ್ಲದ ಪ್ರದೇಶದಲ್ಲಿ ಬಸ್ ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಜೊತೆಗೆ ಶಾಲಾ ಬಸ್ನ ಸುರಕ್ಷತಾ ಲೋಪವೇ ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಸ್ಥಳೀಯರಿಂದ ವ್ಯಕ್ತವಾಗಿವೆ. ಈ ದುರ್ಘಟನೆಯಿಂದ ಗ್ರಾಮದಲ್ಲಿ ಶೋಕ ಹಾಗೂ ಆಕ್ರೋಶದ ವಾತಾವರಣ ಆವರಿಸಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆಯೇ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಬಸ್ ಚಾಲಕ, ಕ್ಲೀನರ್ ಹಾಗೂ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹಾಗೂ ಪಾಲಕರು ಆಗ್ರಹಿಸುತ್ತಿದ್ದಾರೆ.